ರಾಧಾ, ಎಲ್ಲಿ ಹೋಗಿದ್ರಿ? ನಾನು ನಿಮ್ಗೆ ಹೇಳ್ದೆ ತಾನೆ, ನನಗೆ ಹೇಳ್ದೆ ಎಲ್ಲೂ ಹೋಗ್ಬಾರ್ದು ಅಂತ. ಮತ್ತೆ ಯಾಕೆ ಹೀಗೆ ಮಾಡಿದ್ರಿ? ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಏನಾಯ್ತು? ನನ್ ಬೈದೆ ಅಂತ ಬೇಜಾರಾಯ್ತಾ? ವೀರ ಸಿಗ್ಲಿಲ್ಲ, ಅವಳಿಗೆ ಏನಾಯ್ತು ಏನೋ ಗೊತ್ತಾಗ್ತಿಲ್ಲ. ಮನೆಯವ್ರು ಎಲ್ರೂ ಮೀರನ್ ಹುಡುಕ್ತಾ ಇದ್ದಾರೆ. ಮೀರಾ ಸಿಗ್ತಾಳೆ. ನೀವು ಯೋಚನೆ ಮಾಡಬೇಡಿ. ರಾಧವ್ರೆ, ನೀವು ಈ ರೀತಿ ಹೇಳ್ದೆ ಕೇಳ್ದೆ ಎಲ್ಲೂ ಆಚೆ ಹೋಗಬೇಡಿ. ಏನೇ ಬೇಕಿದ್ರು ನಮ್ಮನ್ನು ಕೇಳಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮೆಲ್ಲರ ನೋವು ನನಗೆ ಅರ್ಥ ಆಗುತ್ತೆ. ನಿನ್ನೆ ಮೊನ್ನೆ ಬಂದಿರೋ ನನಗೇನೆ ಮೀರಾ ಇಲ್ಲದೆ ಎಷ್ಟು ಕಷ್ಟ ಆಗ್ತಿದೆ. ಇನ್ನು ನಿಮ್ಗಳ ನೋವು ಇರಬಹುದು. ನಾನು ಮೀರಾನ ಆಚೆ ಕರ್ಕೊಂಡು ಹೋಗದೆ ಇದ್ದಿದ್ರೆ ಇವತ್ತವಳು ನಮ್ಮೆಲ್ಲರ ಜೊತೆಗೂ ಆಟ ಆಡ್ಕೊಂಡಿರ್ತಿದ್ಲು. ನನಗೆ ಗೊತ್ತು ನಾನು ಮಾಡಿರೋದು ತುಂಬಾ ದೊಡ್ಡ ತಪ್ಪು ಅಂತ. ಅದಕ್ಕೆ ಕ್ಷಮೆ ಕೇಳೋ ಯೋಗ್ಯತೆನೂ ನನಗಿಲ್ಲ. ಈ ಮನೇಲಿರೋ ಅರ್ಹತೆ ಕೂಡ ನನಗಿಲ್ಲ. ಇನ್ಮೇಲೆ ನನ್ನಿಂದ ಯಾವ ರೀತಿ ತಪ್ಪು ನಡೆಯಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೋಡಿ, ನಾವೆಲ್ಲ ನಿಮ್ಮನ್ನು ಕ್ಷಮಿಸಿದ್ದೀವಿ. ನೀವು ಇನ್ಮೇಲೆ ಎಲ್ಲೂ ಆಚೆ ಹೋಗಬೇಡಿ. ನೋಡಿ, ಮನೆಯವರೆಲ್ಲರೂ ನಿಮ್ಮನ್ನು ಕ್ಷಮಿಸಿದ್ದಾರೆ. ಮೀರಾನು ಆದಷ್ಟು ಬೇಗ ಸಿಗ್ತಾಳೆ. ನೀವು ಹೇಳ್ದಾಗೆ ತುಂಬ ಹುಷಾರಾಗಿರ್ಬೇಕು. ನಮ್ಗೆ ಹೇಳ್ದೆ ನೀವೇನು ಮಾಡಬೇಡಿ. ನೀವಿರೋ ಪರಿಸ್ಥಿತಿಲಿ ನಿಮ್ಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗಲ್ಲ. ಏನೇ ಇದ್ರೂ ನನಗೆ ಹೇಳಿ. ಇಲ್ಲ, ಇನ್ಮೇಲೆ ನಾನು ಏನು ಮಾಡಲ್ಲ. ನನ್ನ ಪಾಡಿಗೆ ನಾನು ಯಾವುದೋ ಒಂದು ಮೂಲೆಯಲ್ಲಿ ಸುಮ್ಮನೆ ಇರ್ತೀನಿ. ಬೆಳಗ್ಗೆಯಿಂದ ಒಂದು ಚೂರು ರೆಸ್ಟ್ ಕೊಟ್ಟಿಲ್ಲ. ಈಗ ಮಲ್ಗೋಣ ಅಂದ್ರೆ ಅದಕ್ಕೂ ಬಿಡ್ತಿಲ್ಲ. ನನ್ನ ತಲೆಯಲ್ಲಿ ಓಡ್ತಾ ಇರೋ ಟೆನ್ಷನ್ಸ್ಗಳಿಗೆ ನನಗೆ ನಿದ್ರೆ ಬರೋದೇ ಅಪರೂಪ. ಇವತ್ತು ಹೇಗೋ ನಿದ್ರೆ ಬಂತಲ್ಲ ಅಂತ ಮಲಗಿದ್ರೆ ಅದಕ್ಕೂ ನೀನು ಬಿಡ್ತಿಲ್ಲ. ನೀನಿನ್ನ ಇಲ್ಲಿ ಕರ್ಕೊಂಡು ಬಂದು ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕ್ಕೊಂಡಿರೋ ಥರ ಇದೆ. ನಿನ್ನ ಆ ಮನೆಗೆ ವಾಪಸ್ ಕಳ್ಸೋಕ್ಕೂ ಆಗ್ತಿಲ್ಲ. ಇಲ್ಲಿ ನೀನು ಕೊಡೋ ಹಿಂಸೆನ ಸಹಿಸ್ಕೊಳೋಕ್ಕೂ ಆಗ್ತಿಲ್ಲ. ಬೆಳಗ್ಗೆ ಒಂಥರ ಹಿಂಸೆ ಕೊಡ್ತೀಯ, ರಾತ್ರಿ ಇನ್ನೊಂದು ಥರ ಹಿಂಸೆ ಕೊಡ್ತೀಯ. ಓ, ಎಲ್ಲ ನನ್ನ ಕರ್ಮ. ನಿನ್ನ ಮಾಧವನ್ ಮನೆಯಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದು ಆ ಮನೆಯವರೆಲ್ಲರೂ ನೀನಿಲ್ದೆ ನರಳ್ಳಿ ಅಂತ. ಆದ್ರೆ ನೀನ್ ನೋಡಿದ್ರೆ ನನಗೆ ಹಿಂಸೆ ಕೊಡ್ತಿದ್ಯಾ. ಈಗ ಸುಮ್ಮನೆ ಮಲ್ಕೋತೀಯ ಅಲ್ವಾ? ನೀನ್ ಸ್ವಲ್ಪ ದೊಡ್ಡವಳಾಗಿದ್ದಿದ್ರು ಹೊಡೆದು ಬಡ್ದು ನಿನ್ನ ಸುಮ್ಮನೆ ಆಗಿಸ್ಬೋದಾಗಿತ್ತು. ಆದ್ರೆ ನೀನಿನ್ನು ಪುಟ್ಟ ಮಗು, ನಿನಗೇನು ಅರ್ಥ ಆಗುತ್ತೆ? ಸರಿ, ಮಲ್ಕೋ. ಹೀಗೆಲ್ಲ ಮಲಗಲ್ಲ. ನಿನ್ನನ್ನು ಹೇಗೆ ಮಲಗಿಸೋದು, ನಿನ್ನನ್ನು ಹೇಗೆ ಸುಮ್ಮನಾಗ್ಸೋದು, ಈಗ ಗೊತ್ತಾಯ್ತು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ. ಜೋ 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 ಜೋ.
ಮಲ್ಕೊಂಡ್ಯಾ? ನಂಗೆ ಗೊತ್ತಿತ್ತು ಈ ಹಾಡು ಹಾಡಿದ್ರೆ ನಿನಗೆ ನಿದ್ದೆ ಬರುತ್ತೆ, ನೀನು ಮಲ್ಕೋತೀಯ ಅಂತ. ನನಗೂ ನಿದ್ದೆ ಬಂದಿಲ್ಲ ಅಂದರೆ ನಮ್ಮ ಅಕ್ಕನ ಹತ್ರ ಹೋಗ್ತಾ ಇದ್ದೆ. ಅವಳು ಮಡ್ಲಲ್ಲಿ ಮಲಗ್ತಾ ಇದ್ದ ಹಾಗೆ ಅವಳು ಈ ಹಾಡನ್ನೇ ಹಾಡಿ ನನ್ನನ್ನು ಮಲಗಿಸ್ತಾ ಇದ್ಲು. ನನ್ನನ್ನು ಮಗು ಥರ ನೋಡ್ಕೋತಾ ಇದ್ಲು. ನಾನು ಕೂಡ ಅವಳನ್ನು ತುಂಬ ಹಚ್ಕೊಂಡಿದ್ದೆ. ನೋಡಿದವರೆಲ್ಲರೂ ಅಕ್ಕ ತಂಗಿಯರಿದ್ರೆ ನಿಮ್ಮ ಹಾಗೆ ಇರಬೇಕು ಅಂತ ಹೇಳ್ತಾ ಇದ್ರು. ಮೀರಾ ಇಲ್ಲದೆ ಮನೆ ಎಲ್ಲ ಕತ್ಲೆ ಅನಿಸ್ತಿದೆ. ಮನೇಲಿ ಯಾರಿಗೂ ಸರಿಯಾಗಿ ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಒಂದೇ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರೆ ಸಾಕು, ಹೇಗಾದ್ರೂ ಮಾಡಿ ಹುಡುಕ್ಬೋದು. ಮೀರಾನ್ ಹುಡ್ಕೋದಕ್ಕೆ ಯಾವ್ದಾದ್ರೂ ಚಾನ್ಸ್ ನಮಗ್ ಸಿಕ್ಕೇ ಸಿಗುತ್ತೆ. ಅಭಿ, ನನ್ನ ಕಡೆ ಹಾಗೆ ಬಾ, ಆ ಕಡೆ ಎಲ್ಲೂ ನೋಡ್ಬೇಡ. ನಮ್ಮ ಮನೆ ಸುತ್ತಮುತ್ತ ರೌಡಿಗಳು ಓಡಾಡ್ತಾ ಇದ್ದಾರೆ. ಏನು ರೌಡಿಗಳ? ಎಲ್ಲಿ?